ಬಾಗಲಕೋಟೆ ಬೈ ಎಲೆಕ್ಷನ್ ಡೇಟ್ ಕೂಡ ಅನೌನ್ಸ್ ಆಯಿತು. ಆದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಗ್ಗಂಟು ಎದುರಾಗ್ತಾ ಇದೆ. ಯಾಕೆ ಅಂತಂದರೆ ಮಾಜಿ ಶಾಸಕರಾದಂಥ HY ಮೇಟಿ ಅವರ ನಿಧನದ ಬೆನ್ನಲ್ಲೇ ತೆರವಾಗಿರುವಂಥ ಈ ಒಂದು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗಬೇಕು. ಆದರೆ ಟಿಕೆಟ್ಗೋಸ್ಕರ ಮೇಟಿ ಕುಟುಂಬಸ್ಥರಲ್ಲೇ ಪೈಪೋಟಿ ಶುರುವಾಗಿದೆ. ಮೇಟಿ ಕುಟುಂಬದ ಉಮೇಶ್ ಮೇಟಿ, ಮಲ್ಲಿಕಾರ್ಜುನ್ ಮೇಟಿ, ಬಾಯಕ ಮೇಟಿ, ಮಹಾದೇವಿ ಮೇಟಿ ಈ ನಾಲ್ವರ ಪೈಕಿ ಆ ನಾಲ್ವರ ನಡುವೆಯೇ ಪೈಪೋಟಿ ಶುರುವಾಗಿದೆ. ಮೇಟಿ ಕುಟುಂಬದ ಹೊರತು ಮೂವರು ಪ್ರಬಲ ಆಕಾಂಕ್ಷಿಗಳು ಬೇರೆ ಇದ್ದಾರೆ. ರೆಡ್ಡಿ ಲಿಂಗಾಯತ ಸಮುದಾಯದ ಮಾಜಿ ಸಚಿವ ಅಜಯ್ ಕುಮಾರ್ ಸರ್ನಾಯಕ್ ಮತ್ತು ಮಹಿಳಾ ಮತ್ತು ಅಹಿಂದ ಕೋಟಾದ ಅಡಿಯಲ್ಲಿ ರಕ್ಷಿತಾ ಈಟಿ ಇವರೆಲ್ಲರೂ ಕೂಡ ಟಿಕೆಟ್ಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಇತ್ತ ಗಾಣಿಗ ಸಮುದಾಯದ ಮುಖಂಡ ಸಂತೋಷ್ ಹೊಕ್ರಾನಿ ಕೂಡ ಬೇಡಿಕೆ ಇಡ್ತಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಇದು ಕಗ್ಗಂಟಾಗಿ ಪರಿಣಮಿಸ್ತಾ ಇದೆ. ಬಾಗಲಕೋಟೆಯಲ್ಲಿ ದಿವಂಗತ ಮೇಟಿ ಸಾಹೇಬ್ರ ನಿಧನದಿಂದ ಉಪಚುನಾವಣೆ ನಡೀತಾ ಇದೆ. ಈ ರೀತಿ ಆಗ್ಬಾರ್ದಿತ್ತು, ಆದ್ರೆ ವಿಧಿಯಾಟ, ಏನೂ ಮಾಡಕ್ಕಾಗಲ್ಲ. ವರಿಷ್ಠರು ಅವ್ರದೇ ಕುಟುಂಬಕ್ಕೆ ಯಾರಿಗಾದ್ರೂ ಒಬ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಮೇಟಿ ಸಾಹೇಬ್ರ ಇಲೆಕ್ಷನ್ ಹೆಂಗ್ ಮಾಡಿದ್ದೋ ಅದೇ ರೀತಿಯಿಂದ ಅವ್ರ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಕೊಟ್ರು ಕೂಡ ಅದೇ ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮೇಟಿ ಸಾಹೇಬ್ರ ಕುಟುಂಬ ಬಿಟ್ಟು ಬೇರೆದವ್ರಿಗೆ ಯಾರಿಗೇ ಕೊಡೋದಾದಲ್ಲಿ ನಾನು ವರಿಷ್ಠರಿಗೆ ಹೇಳಕ್ ಇಚ್ಛೆ ಪಡ್ತೀನಿ. 17 ವರ್ಷ ನಾನು ಪಕ್ಷದಲ್ಲಿ ಕೆಲಸ ಮಾಡಿದ್ದೀನಿ. 7 ವರ್ಷ ಮಹಿಳಾ ಅಧ್ಯಕ್ಷಿಣಿಯಾಗಿ ಹಾಗೂ ಕಾರ್ಯಕರ್ತಳಾಗಿ ಹೋದ್ಸತೆ MP ಇಲೆಕ್ಷನ್ ಅಲ್ಲೂ ಕೂಡ ನಾನು ಕೆಲಸ ಮಾಡಿ ಟಿಕೆಟ್ ಕೇಳಿದ್ದೆ. ವರಿಷ್ಠರು ಮುಂದೆ ಒಂದು ಒಳ್ಳೆ ಅವಕಾಶ ಸಿಗುತ್ತಂತ ಹೇಳಿದ್ರು ನನಗೆ. ಸೊ ಆ ನಿಟ್ಟಿನಲ್ಲಿ ವರಿಷ್ಠರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ಬೇರೆದವ್ರಿಗೆ ಯಾರಿಗೇ ಟಿಕೆಟ್ ಕೊಡೋದಾದಲ್ಲಿ ನನ್ನನ್ನು ಫಸ್ಟ್ ಕನ್ಸಿಡರ್ ಮಾಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನಮಸ್ಕಾರ.